ಇತ್ತೀಚೆಗೆ ನಾನು ವೀಕ್ಷಣೆ ಮಾಡ್ತಕ್ಕಂಥ ಮೆಣಸಿನಕಾಯಿ ಬೆಳೆ ಆಗಿರ್ಬೋದು ಅಥವಾ ಟೊಮೆಟೊ ಬೆಳೆ ಆಗಿರ್ಬೋದು, ವೈರಸ್ ಯಾವ ರೀತಿಯಾಗಿ ಬಂದಿದೆ ಅಂತಂದ್ರೆ ಇದು ಒಂದು ಕ್ಯಾನ್ಸರ್ ಕಾಯಿಲೆ ಆಗಿ ಬಂದಿದೆ. ಎಷ್ಟೋ ಜನ ಇದು ನಿಯಂತ್ರಣ ಮಾಡಕ್ಕಾಗದೆ ತಮ್ಮ ಹೊಲನ ಟ್ಯಾಕ್ಟ್ರಿ ಅದು ಇದನ್ನ ಹಾಕೊಂಡ್ಬಿಟ್ಟು ಹೊಲನೇ ಓಡಿಸ್ತಾ ಇದ್ದಾರೆ. ಈ ಬೆಳೆ ಸವಾಸನೆ ಮಾಡಪ್ಪ ಅಂತ ಹೇಳಿ ಎಷ್ಟೋ ಜನ ಕೈ ತೊಳಿತಾ ಇದ್ದಾರೆ. ಈ ಒಂದು ಸಮಸ್ಯೆ ಈ ಒಂದು ಮೆಣಸಿನಕಾಯಿ ಬೆಳೆ ಆಗಿರ್ಬೋದು, ಟೊಮೆಟೊ ಬೆಳೆ ಆಗಿರ್ಬೋದು, ಇದರಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ. ಯಾಕೆ ಈ ಒಂದು ವೈರಸ್ ಹರಡ್ತಾ ಇದೆ ಅಂತಂದ್ರೆ, ಇಲ್ಲೇನಾಗ್ತಿದೆ, ಮೆಡಿಸಿನ್ ಕೊಡೋರು ಇಲ್ಲಿ ತುಂಬಾ ಮುಖ್ಯವಾದಂತ ಒಂದು ಪಾತ್ರವನ್ನು ವಹಿಸ್ತದೆ. ಇಲ್ಲಿ ಔಷಧಿ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ವಿವಿಧ ಅಸ್ತ್ರಗಳು ಇರ್ತವೆ. ವಿವಿಧ ಅಸ್ತ್ರಗಳು, ನೀವು ರಾಮಾಯಣನ ತಗೊಳ್ಳಿ, ಮಹಾಭಾರತನ ತಗೊಳ್ಳಿ, ಅಲ್ಲಿ ಏನಪ್ಪಾ ಅಂತಂದ್ರೆ ಸಾಮಾನ್ಯ ಸೈನಿಕರಿಗೆ ಸಾಮಾನ್ಯವಾದಂತ ಬಾಣವನ್ನ ಬಿಡ್ತಾ ಇದ್ರು. ಅಲ್ಲಿ ಎದುರಾಳಿ ಸ್ಟ್ರಾಂಗ್ ಆಗಿತ್ತು ಅಂತಂದ್ರೆ ಸ್ಟ್ರಾಂಗ್ ಆಗಿರ್ತಕ್ಕಂಥ ಬಾಣವನ್ನ ಅಲ್ಲಿ ಬಿಡ್ತಾ ಇದ್ರು. ಇಲ್ಲೇನಾಗ್ತಿದೆ, ನಾವು ಯಾವ್ದೋ ಒಂದು ವೀಕ್ ಆಗಿರ್ತಕ್ಕಂಥ ಈ ಒಂದು ಕೀಟಗಳಿಗೆ ರಾಮಬಾಣನೇ ನಾವು ಇಲ್ಲಿ ಉಪಯೋಗಿಸ್ತಾ ಇದ್ವಿ. ಗ್ರೂಪ್ 30 ಮಾಲಿಕ್ಯೂಲ್ ನೀವು ಯಾವುದೇ ತಗೊಳ್ಳಿ, ಸಿಮೋಡಿಸ್ ಆಗಿರ್ಬೋದು, ಗ್ರೇಷ್ ಆಗಿರ್ಬೋದು, ಎಕ್ಸ್ಪೋನಸ್ ಆಗಿರ್ಬೋದು, ಈ ಅದನ್ನ ಬಿಟ್ಟರೆ ಡೆಲಿಗೇಟ್ ಆಗಿರ್ಬೋದು, ಲೆನೋವೋ ಅಂತ ಬಂದಿರತಕ್ಕಂಥ ಹೊಸ ಮಾಲಿಕ್ಯೂಲ್ ಆಗಿರ್ಬೋದು, ಈ ಒಂದು ಟೆಕ್ನಿಕಲ್ ಅನ್ನ ಯಾವ ಒಂದು ಸಂದರ್ಭದಲ್ಲಿ ನಮ್ಗೆ ಈ ಒಂದು ಕೀಟಗಳ ನಿಯಂತ್ರಣ ಮಾಡಕ್ಕಾಗತ್ತಿಲ್ವೋ ಈ ಒಂದು ಸಂದರ್ಭದಲ್ಲಿ ಇವನ್ನ ಉಪಯೋಗಿಸ್ಬೇಕು. ಇಲ್ಲಿ ಅಂಗಡಿಯವ್ರು ಏನ್ ಮಾಡ್ತಾ ಇದ್ರೆ, ಇವು ನರ್ಸರಿ ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ಗಿಡಗಳು ಚಿಕ್ಕದಿರ್ಬೇಕಾದ್ರೆ ಇವುಗಳನ್ನ ಸ್ಪ್ರೇ ಮಾಡಿಸ್ತಾ ಇದ್ದಾರೆ. ಇವುಗಳನ್ನ ಸ್ಪ್ರೇ ಮಾಡಿಸೋದ್ರಿಂದ ಏನಾಗುತ್ತೆ, ಅಲ್ಲಿ ಇರತಕ್ಕಂಥ ಕೀಟಗಳ ರೆಸಿಸ್ಟೆನ್ಸಿ ಬಿಲ್ಡಪ್ ಆಗುತ್ತೆ. ಇನ್ನೊಂದು ಮಾಡ್ತಕ್ಕಂಥ ಸಾಮಾನ್ಯವಾದ ತಪ್ಪು ಏನಂತಂದ್ರೆ, ಹೊಡಿಸಿರ್ತಕ್ಕಂಥ ಕೆಮಿಕಲ್ ಮತ್ತೆ ಓಡಿಸೋದು. ಇದರಿಂದ ಏನಾಗುತ್ತೆ, ಅಲ್ಲಿ ಹೊಡೆದಿರ್ತಕ್ಕಂಥ ಇಲ್ಲಿ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗುತ್ತೆ, ಅಲ್ಲಿ ನಿಮಗೆ ಕೀಟ ನಿಯಂತ್ರಣ ಬರಲ್ಲ. ಇನ್ನೊಂದೇನಾಗುತ್ತೆ ಅಂತಂದ್ರೆ, ಕೀಟದ ಮೇಲೆ ಅಷ್ಟು ಔಷಧಿಗಳನ್ನ ಕೊಡ್ತಾ ಇದ್ರೆ ಮೊಟ್ಟೆಗಳ ಮೇಲೆ ಯಾರು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ಇಲ್ಲೇನಾಗ್ತೈತೆ, ಮರಿಹುಳ ಸಾಯುತ್ತೆ, ದೊಡ್ಡ ಹುಳ ಸಾಯುತ್ತೆ, ಅಲ್ಲಿ ಮೊಟ್ಟೆ ಉಳ್ಕಂತವೆ. ಫಸ್ಟ್ ಜನರೇಷನ್ ಎಲ್ಲ ಹೋಗ್ಬಿಡ್ತಾರೆ, ಹುಳುಗಳೆಲ್ಲ ಸತ್ತೋಗ್ಬಿಡ್ತವೆ. ಅಲ್ಲಿ ಇರ್ತಕ್ಕಂಥ ಮೊಟ್ಟೆಯಿಂದ ಹುಳುಗಳು ಹೊಡೆದ್ಬಿಟ್ಟು ನೆಕ್ಸ್ಟ್ ಮೊಟ್ಟೆಯಿಂದ ಹುಳುಗಳು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಏನೇ ಆಗಿರ್ಬೋದು, ಇದು ಒಂದು ಕರೆಕ್ಟ್ ಆಗಿ ನ್ಯೂಟ್ರಿಯೆಂಟ್ ಮ್ಯಾನೇಜ್ ಮಾಡದೇ ಇರ್ಬೋದು, ಅಥವಾ ಕೆಲವೊಂದು ನರ್ಸರಿಲಿ ಬರ್ತಕ್ಕಂಥ ಸಸಿಗಳು ಸರಿಯಾಗಿ ನಮಗೆ ಸಸಿಗಳು ಸಿಗ್ತಾ ಇಲ್ಲ, ಅದರಲ್ಲಿ ಮಿಕ್ಸ್ ಬರೋದಾಗಿರ್ಬೋದು, ಏನೋ ಒಂದು ಫೇಕ್ ಬರೋದಾಗಿರ್ಬೋದು, ಸೀಡ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು. ಈ ರೀತಿಯಾದಂತಹ ಸಮಸ್ಯೆಯಿಂದ ನಿಮ್ಗೆ ವೈರಸ್ ಬಂದಿರ್ಬೋದು. ಇವಾಗ ಆಲ್ರೆಡಿ ನಿಮ್ ಫೀಲ್ಡ್ ಅಲ್ಲಿ ವೈರಸ್ ಇದೆ, ಇದಕ್ಕೆ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ತುಂಬಾ ಜನ ಒಂದು ಸಮಸ್ಯೆ ಎದುರು ಆಗ್ತಾ ಇದೆ. ಇದಕ್ಕೆ ನಾನು ಅಮೆರಿಕನ್ ರಿಸರ್ಚ್ ಆಗಿರ್ಬೋದು, ಆಸ್ಟ್ರೇಲಿಯನ್ ರಿಸರ್ಚ್ ಆಗಿರ್ಬೋದು, ಯುರೋಪಿಯನ್ ರಿಸರ್ಚ್ ಆಗಿರ್ಬೋದು, ಎಲ್ಲಾ ರಿಸರ್ಚ್ ಗಳ ಅಧ್ಯಯನ ಒಂದು ನಡೆಸಿದ್ದೇನೆ. ಬರೀ ಈ ಒಂದು ವೈರಸ್ ಅನ್ನ ಯಾವ ರೀತಿಯಾಗಿ ನಿಯಂತ್ರಣ ಮಾಡ್ಬೇಕಂತ ಹೇಳಿ. ಇದಕ್ಕೆ ಸುಮಾರು ದಿನಗಳವರೆಗೆ ನಾನು ಅಧ್ಯಯನ ಮಾಡಿದ್ದೇನೆ. ಅದರಲ್ಲೂ ನಾನು ಹರಪನಹಳ್ಳಿ ಭಾಗದಲ್ಲಿ ಮೇಂಟೈನ್ ಮಾಡ್ತಿರ್ತಕ್ಕಂಥ ಮೆಣಸಿನಕಾಯಿ ಬೆಳೆಗೆ ಸಾಮಾನ್ಯವಾಗಿ ಒಂದು 90% ರೈತರ ಬೆಳೆಯಲ್ಲಿ ವೈರಸ್ ಮುಕ್ತ ಬೆಳೆ ನಮಗೆ ಸಿಕ್ಕಿದೆ. ಹರಪನಹಳ್ಳಿಯಲ್ಲಿ ಮೇಂಟೈನ್ ಮಾಡ್ತಿರ್ತಕ್ಕಂಥ ಪ್ಲಾಟ್ ಅಲ್ಲಿ. ಅದೇ ರೀತಿ ಭರಮಸಾಗರ, ಬಿಳಿಚೋಡು ಸುತ್ತಮುತ್ತ ಮೇಂಟೈನ್ ಮಾಡ್ತಿರ್ತಕ್ಕಂಥ ಪ್ಲಾಟ್ ಅಲ್ಲಿ ಬರ್ತಕ್ಕಂಥ ಈ ಒಂದು ವೈರಸ್ 90% ಅಲ್ಲಿ ಅವಾಯ್ಡ್ ಮಾಡ್ತಿದ್ದೇನೆ. ನಾನು ಮಾಡ್ತಿರ್ತಕ್ಕಂಥ ಶೆಡ್ಯೂಲ್ ಆ ರೀತಿಯಾಗಿ ಚಿಕ್ಕ ಮಾಲಿಕ್ಯೂಲ್ ಇಂದ ಹಿಡಿದು 10, 20, ಗ್ರೂಪ್ 30, ಗ್ರೂಪ್ 36 ಮಾಲಿಕ್ಯೂಲ್ ತನಕ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಲಿದಂಗೆ ಈ ಒಂದು ಶೆಡ್ಯೂಲ್ ಅನ್ನು ಯಾರು ಫಾಲೋ ಮಾಡಿದ್ರೆ ಅವ್ರಿಗೆ ಆಲ್ಮೋಸ್ಟ್ ವೈರಸ್ ಬಂದಿಲ್ಲ. ಬೇರೆ ವೈರಸ್ ಅನ್ನ ನಿಯಂತ್ರಣ ಮಾಡೋದಕ್ಕೆ ಮಾರುಕಟ್ಟೆಯಲ್ಲಿ ಯಾವುದೇ ಒಂದು ಕೆಮಿಕಲ್ ಇಲ್ಲ. ಯಾಕಪ್ಪ ಅಂತಂದ್ರೆ, ನೀವು ವೈರಸ್ ಅನ್ನ ಗಿಡದಲ್ಲೆಲ್ಲ ಮನುಷ್ಯರಲ್ಲೇ ತಗೊಳ್ಳಿ, ಕರೋನಾ ವೈರಸ್ ಆಗಿರ್ಬೋದು, ಎಬೋಲಾ ವೈರಸ್ ಆಗಿರ್ಬೋದು, ಎಂತೆಂತ ದೊಡ್ಡ ದೊಡ್ಡ ವೈರಸ್ ಎಲ್ಲ ಬಂದ್ವು, ಇವು ಯಾವುದಕ್ಕೂ ನಮ್ಗೆ ಔಷಧಿ ಇರಲಿಲ್ಲ. ಸುಮ್ಮನೆ ಆ ಮೆಡಿಸಿನ್, ಈ ಮೆಡಿಸಿನ್, ಡೋಲೋ 650 ನುಂಗ್ರಿ, ಅದನ್ನ ನುಂಗ್ರಿ, ಇದನ್ನ ನುಂಗ್ರಿ ಅಂತೇಳಿ ಎಷ್ಟೋ ಮೆಡಿಕಲ್ ಮಾಫಿಯಾಗಳು ಈ ಒಂದು ಟೈಮಲ್ಲಿ ನಡೆದವು. ಅದೇ ರೀತಿ ಕೆಮಿಕಲ್ ಮಾಫಿಯಾ ಈ ಟೈಮಲ್ಲಿ ನಡೀತಾ ಇದಾವೆ. ವೈರಸ್ ನಿಯಂತ್ರಣ ಮಾಡುತ್ತೆ, ಆ ಗಾರ್ಡು ಈ ಗಾರ್ಡು, ವೈರಸ್ ರೆಜಿಸ್ಟರ್ ಅದು ಇದು ಅಂತೇಳಿ ನಿಮ್ಗೆ ಏನೋ ಕೊಡ್ತಾ ಇದಾರೆ. ಇವು ಯಾವ್ದು ಕೆಲಸ ಮಾಡಲ್ಲ. ಆಕ್ಚುಲಿ ಹೇಳ್ಬೇಕಂತಂದ್ರೆ, ವೈರಸ್ ಸೈಡ್ಗೆ ಏನಾದ್ರು ಕೆಮಿಕಲ್ ಬಂದಿತ್ತು ಅಂತಂದ್ರೆ, ಇವಾಗ ಆಲ್ರೆಡಿ ಬಾಯರು, ಸಿಂಜೆಂಟಾ, BASF ಆಲ್ರೆಡಿ ರಿಲೀಸ್ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಕಂಪನಿಗಳು ರಿಸರ್ಚ್ ಸ್ಟ್ರಾಂಗ್ ಇರೋರು. ಅವ್ರು ಯಾಕೆ ರಿಲೀಸ್ ಮಾಡಿಲ್ಲ ಅಂತಂದ್ರೆ, ಅವ್ರಿಗೂ ಸೊಲ್ಯೂಷನ್ ಗೊತ್ತಾಗಿಲ್ಲ. ಸೊ ಹಾಗಾಗಿ ಅವರು ರಿಲೀಸ್ ಮಾಡಿಲ್ಲ. ಇದು ಯಾವುದೇ ಒಂದು ಮಾರುಕಟ್ಟೆ ಮೆಡಿಸಿನ್ಗಳಿಗೆ ನೀವು ಕಿವಿ ಕೊಡಕ್ ಹೋಗ್ಬೇಡಿ, ಇದುವರೆಗೂ ಯಾವ್ದೋ ರಿಲೀಸ್ ಆಗಿಲ್ಲ. ಸೊ ಇವಾಗ ಆಲ್ರೆಡಿ ನಮ್ಗೆ ಬಂದಿದೆ. ನಾವೇನ್ ಮಾಡ್ಬೇಕು ಅಂತಂದ್ರೆ, ಯಾವ ಒಂದು ಎಲೆಯಲ್ಲಿ ಎಲೆ ಸ್ಮೂತ್ ಆಗಿರುತ್ತಲ್ಲ, ಈ ಒಂದು ಸ್ಮೂತ್ ಆಗಿರತಕ್ಕಂಥ ಎಲೆಯಲ್ಲಿ ವೈರಸ್ ಬರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ಎಲೆನ ಆದಷ್ಟು ದಪ್ಪ ಮಾಡ್ಬೇಕು. ಎಲೆನ ಯಾವಾಗ ದಪ್ಪ ಮಾಡ್ಬೇಕಂತಂದ್ರೆ, COC ಕಾಪರ್ ಕಂಟೆಂಟ್ ಇರ್ತಕ್ಕಂಥ ಫಂಗಿಸೈಡ್ ಅನ್ನ ನಾವು ರಿಪೀಟೆಡ್ ಆಗಿ ಉಪಯೋಗಿಸ್ತಾ ಬರ್ಬೇಕು. ಇದರಿಂದ ಏನಾಗುತ್ತೆ, ಎಲೆ ದಪ್ಪವಾಗಿ ಬರುತ್ತೆ. ಸೊ ಆಲ್ರೆಡಿ ನಮ್ಗೆ ಇವಾಗ ವೈರಸ್ ಬಂದಿದೆ ಅಂತಂದ್ರೆ, ನೀವು ಸ್ಪ್ರೆಡ್ ಆಗ್ಬಾರ್ದು ಅಂತ ನೋಡೋದಾದ್ರೆ, ನೀವು ಇಲ್ಲಿ ಬೋರ್ಡೋ ಮಿಕ್ಸ್ಚರ್ ಬರುತ್ತೆ. ಬೋರ್ಡೋ ಮಿಕ್ಸ್ಚರ್ ಅನ್ನ ಸ್ಪ್ರೇ ಮಾಡೋದ್ರಿಂದ ಎಲೆಯಲ್ಲಿ ಬ್ಲಾಕೇಜ್ ಆಗುತ್ತೆ. ಈ ಬ್ಲಾಕೇಜ್ ಅಲ್ಲಿ ವೈರಸ್ ಎಂಟರ್ ಆಗೋದಕ್ಕೆ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ವೈರಸ್ ಇಲ್ಲಿ ಡೆವಲಪ್ ಆಗಿದ ಕಾರಣ ಅಲ್ಲಿ ನಿಮ್ಗೆ ವೈರಸ್ ಸ್ಪ್ರೆಡ್ ಆಗೋದಿಲ್ಲ, ವೈರಸ್ ನಿಮಗೆ ಕಂಟ್ರೋಲ್ ಬರಲ್ಲ. ಸೊ ಇನ್ನೊಂದು, ನಮ್ಮ ದೇಶದ ನಮ್ಮ ಒಂದು ಪುರಾತನ ಇರತಕ್ಕಂತ ನಮ್ಮ ರಿಸರ್ಚ್ನೇ ನೋಡೋದಾದ್ರೆ, ನೀವು ಹಿಂದಿನ ಕಾಲದಿಂದನೂ ನೋಡ್ಕೊಂತ ಬನ್ನಿ, ಋಷಿಮನಿಗಳು ಆಗಿರ್ಬೋದು, ನಮ್ಮ ಪುರಾತನ ಆಗಿರ್ಬೋದು, ನಮ್ಮ ಪೂರ್ವಜರಾಗಿರ್ಬೋದು, ಹಾಲಿಗೆ ತುಂಬಾ ಮಹತ್ವವನ್ನ ಕೊಡ್ತಾ ಇದ್ರು. ಈ ಒಂದು ಹಾಲಿನ ಮಹತ್ವ ಏನಂತಂದ್ರೆ, ಇವಾಗೂ ಎಷ್ಟೋ ರುದ್ರಾಕ್ಷಿನ ತಗೊಳ್ಳಿ, ಪ್ರತಿ ಒಂದು ವರ್ಷಕ್ಕೂ 1 ಟೈಮ್ ಆಗ್ಲಿ 2 ಟೈಮ್ ಆಗ್ಲಿ ಅದು ಹೀಟನ್ನು ಅಬ್ಸರ್ವ್ ಆದಂತ ಟೈಮಲ್ಲಿ ಕ್ಷೀರಾಭಿಷೇಕವನ್ನ ಅಂತಾರೆ. ಹಾಲಲ್ಲಿ ಅದ್ಬಿಟ್ಟು ಅದನ್ನ ತೆಗಿತಾರೆ. ಅಥವಾ ನಮ್ಮ ಎಷ್ಟೋ ವಿಗ್ರಹಗಳನ್ನ ತಗೊಳ್ಳಿ, ಲಿಂಗವನ್ನ ತಗೊಳ್ಳಿ, ಅದಕ್ಕೆ ಕ್ಷೀರಾಭಿಷೇಕ, ತುಪ್ಪದಿಂದ ಹಾಲಿನಿಂದ ಅದನ್ನ ಅಭಿಷೇಕ ಮಾಡ್ತಾರೆ. ಯಾಕೆ ಹೀಗೆ ಮಾಡ್ತಾರೆ ಅಂತಂದ್ರೆ, ಈ ರೀತಿಯಾಗಿ ನಾವು ಅಲ್ಲಿ ಅಭಿಷೇಕ ಮಾಡೋದ್ರಿಂದ ಅಲ್ಲಿ ಕಲ್ಲುಗಳು ಏನಾಗುತ್ತೆ, ಈ ಒಂದು ಲಿಂಗದ ಕಲ್ಲುಗಳು
ರಫ್ ಆಗುತ್ತೆ, ಇಲ್ಲ ಹೀಟ್ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಕಲ್ಲುಗಳು ಡಿಸ್ಫಾರ್ಮೇಶನ್ ಆಗುವಂತ ಸ್ಪ್ಲಿಟ್ ಆಗುವಂತ ಚಾನ್ಸಸ್ ಅಲ್ಲಿ ಇರುತ್ತೆ. ಸೊ ಇವುಗಳನ್ನ ನಾವು ನೀರ್ ಹಾಕ್ಬಿಟ್ಟು ತೇವ ಕೊಡ್ಬೋದು. ನೀರ್ ಎಷ್ಟೊತ್ತಿರುತ್ತೆ ತೇವ, ನೀವು ಏನು ಒಂದು 3 ಗಂಟೆ 4 ಗಂಟೆ 5 ಗಂಟೆ ತೇವ ಇರ್ಬೋದು, ಆಮೇಲೆ ಆರೋಗುತ್ತೆ. ಈ ರೀತಿಯಾದಂತಹ ನಾವು ಜಿಡ್ಡಿರ್ತಕ್ಕಂಥ, ಅದರಲ್ಲೂ ಹಾಲಿನ, ತುಪ್ಪದ, ಬೆಣ್ಣೆಯ ಈ ಒಂದು ಜಿಡ್ಡನ್ನ ಮಾಡೋದ್ರಿಂದ ತುಂಬಾ ದಿನದವರೆಗೂ ಅಲ್ಲಿ ಜಿಡ್ಡಿರುತ್ತೆ. ಈ ಒಂದು ಕಲ್ಲಿಗೆ ಅದು ಕಲ್ಲು ಏನಾಗದ ಹಾಗೆ ಅದು ಒಂದು ಜೀವಂತಿಗೆ ಜೀವ ಕಳೆ ಬರೋ ಹಾಗೆ ಇದು ಒಂದು ಹಾಲಿನ ಉತ್ಪನ್ನ ಅಲ್ಲಿ ಮಾಡುತ್ತೆ. ಸೊ ಅಮೆರಿಕನ್ ರಿಸರ್ಚ್, ಈ ಒಂದು ಜಪಾನ್ ರಿಸರ್ಚ್, ಯುರೋಪಿಯನ್ ರಿಸರ್ಚ್ 1900 ಇಸ್ವಿಯಿಂದನೂ ಹಿಡಿದು ಈ ಒಂದು ರಿಸರ್ಚ್ ಮಾಡ್ಕೊಂತ ಬಂದಿದ್ದಾರೆ. ಈ ಒಂದು ರಿಸರ್ಚ್ ಅಲ್ಲಿ ಪ್ರೂವ್ ಆಗಿರೋದು ಏನಂತಂದ್ರೆ, ನಾವು ಪ್ರತಿ 10 ದಿವಸಕ್ಕೊಮ್ಮೆ ಹಾಲನ್ನ ಸ್ಪ್ರೇ ಮಾಡೋದ್ರಿಂದ ಮೆಣಸಿನಕಾಯಿ ಗಿಡಕ್ಕೆ ಆಲ್ರೆಡಿ ಬಂದಿರತಕ್ಕಂತ ವೈರಸ್ ಸ್ಪ್ರೆಡ್ ಆಗುತ್ತಿಲ್ಲ. ಈ ಒಂದು ಹಾಲ್ನ ಫಂಗಿಸೈಡ್ ಆಗಿ ವೈರಸೈಡ್ ಆಗಿ ಯಾವ ತರ ಇದನ್ನ ಮಾಡ್ಬೇಕು ಅಂತಂದ್ರೆ, ಈ ಒಂದು ಹಾಲನ್ನ 20% ಕಾನ್ಸಂಟ್ರೇಷನ್ ಅಲ್ಲಿ ಮಾಡ್ಕೊಂಡ್ಬಿಟ್ಟು ಇದನ್ನ ಸ್ಪ್ರೇ ಮಾಡೋದ್ರಿಂದ ಅಲ್ಲಿ ವೈರಸ್ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸಸ್ ಬಹಳ ಕಡಿಮೆ ಆಗುತ್ತೆ. ಈ ಒಂದು ರಿಸರ್ಚ್ ಅಲ್ಲಿ ಇವ್ರು ಏನ್ ಮಾಡಿದ್ರೆ, ಹಾಲಲ್ಲಿ ಇರ್ತಕ್ಕಂಥ ಇದು ಒಂದು ಗ್ಲೂಕೋ ಒಂದು ಅಮೈನೋ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ರಿಸರ್ಚ್ ಮಾಡಿದ್ದಾರೆ, ಆಲ್ಫಾ ಅಮೈನೋ ಎಕ್ಸ್ಟ್ರಾಕ್ಟ್ ಮಾಡ್ಬಿಟ್ಟು ರಿಸರ್ಚ್ ಮಾಡಿದ್ದಾರೆ, ಲ್ಯಾಕ್ಟೋ. ಅದೇ ರೀತಿ ಈ ಒಂದು ಹಾಲಲ್ಲಿ ಇರ್ತಕ್ಕಂಥ ಪ್ರೋಟೀನ್ ನ ತೆಗೆದ್ಬಿಟ್ಟು, ವೇಯನ್ನ ತೆಗೆದ್ಬಿಟ್ಟು, ಅದನ್ನ ಸ್ಕಿಮ್ ಅನ್ನ ಮಾಡ್ಬಿಟ್ಟು, ಪೌಡರ್ನ ಮಾಡ್ಬಿಟ್ಟು ತುಂಬಾ ರಿಸರ್ಚ್ ಗಳನ್ನ ಇವಾಗ್ಲೂ ಕೂಡ ಮಾಡ್ತಾ ಇದ್ರೆ ಈ ಒಂದು ವೈರಸ್ ಅನ್ನ ನಿಯಂತ್ರಣ ಮಾಡಕ್ಕೆ. ನೀವು ನಮ್ಮ ಶ್ರೀಕೃಷ್ಣ ಪರಮಾತ್ಮನ ಒಂದು ಮಹಾಭಾರತದಲ್ಲಿ ನೋಡೋದಾದ್ರೆ, ಪ್ರತಿಯೊಂದು ಅವನ ಬಾಲ್ಯದಿಂದ ಹಿಡಿದ್ಬಿಟ್ಟು ದೊಡ್ಡನಾಗದ್ರ ತನನು ಪ್ರತಿ ಹಾಲನ್ನೇ ಕುಡಿದು ಬಂದಿದ್ದಾನೆ. ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೊಡ್ತಕ್ಕಂಥ ಒಂದು ಸಂದೇಶ ಏನಪ್ಪಾ ಅಂತಂದ್ರೆ, ಹಾಲನ್ನ ಕುಡಿಯೋದ್ರಿಂದ, ಯಾರು ಹಾಲನ್ನ ಕುಡಿತಾರೆ ಹಾಲು ಅಮೃತ ಸಮವಾಗಿರುತ್ತೆ, ಅವರಿಗೆ ಸಾವೇ ಬರೋದಿಲ್ಲ. ಈ ಒಂದು ಸಂದೇಶವನ್ನ ಶ್ರೀಕೃಷ್ಣ ಪರಮಾತ್ಮ ನಮಗೆ ಭಗವದ್ಗೀತೆಯಲ್ಲೇ ತೋರಿಸಿದಾನೆ, ಈ ಒಂದು ಹಾಲಿನ ಮಹತ್ವ. ಸೊ ಹಾಗಾಗಿ ಈ ಒಂದು ಆಲ್ರೆಡಿ ವೈರಸ್ ಬಂದಿದೆ ಅಂತಂದ್ರೆ 20% ಇರ್ತಕ್ಕಂಥ ಈ ಒಂದು ಕಾನ್ಸಂಟ್ರೇಟೆಡ್ ಹಾಲನ್ನ ನಾವು ಪ್ರತಿ 10 ದಿವಸಕ್ಕೊಮ್ಮೆ ಸ್ಪ್ರೇ ಮಾಡೋದ್ರಿಂದ ಆಲ್ರೆಡಿ ಬಂದಿರತಕ್ಕಂಥ ವೈರಸ್ ಅನ್ನ ನಾವು ನಿಯಂತ್ರಣ ಮಾಡ್ಬೋದು. ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಒಂದು ವೈರಸ್ಗೆ ಯಾವ ರೀತಿಯಾಗಿ ನಮ್ಗೆ ವೈರಸ್ ಬರದಾಗೆ ಕೊರೋನಾ ವೈರಸ್ಗೆ ನಮ್ಗೆ ವ್ಯಾಕ್ಸಿನ್ ಹಾಕಿದ್ರಲ್ಲ, ಅದೇ ರೀತಿ ಈ ಒಂದು ಸಸಿಗಳು ಚಿಕ್ಕದಿರ್ಬೇಕಾದ್ರೆ, ಸೀಡ್ಸ್ ಎಲ್ಲ ಇರ್ಬೇಕಾದ್ರೆ ಇವುಗಳನ್ನ ವ್ಯಾಕ್ಸಿನೇಷನ್ ಮಾಡ್ಬೋದು. ಸೊ ಹಾಗಾಗಿ ನಿಮ್ಮಲ್ಲಿ ನಾನು ಕೇಳ್ತಕ್ಕಂತ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ, ಸಾಧ್ಯ ಆದಷ್ಟು ಈ ಒಂದು ವಿಡಿಯೋ ಅಗ್ರಿಕಲ್ಚರ್ ಮಿನಿಸ್ಟರ್ ವರೆಗೂ ತಲುಪೋವರೆಗೂ ಈ ಒಂದು ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾಕಂತಂದ್ರೆ ಬೆಳೆಗಾರರ ನಿಮ್ಗೆ ಗೊತ್ತಿರ್ಬೋದು, ವೈರಸ್ ಬಂದಿರತಕ್ಕಂತ ನೀವು ಪಡ್ತಿರ್ತಕ್ಕಂಥ ಕಷ್ಟ, ಪರಿಶ್ರಮ ನಿಮಗೆ ಗೊತ್ತಿರುತ್ತೆ, ನಿಮ್ಮ ಬೆವರ ಬೆಲೆ ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಯಾವ ರೀತಿಯಾಗಿ ಮನುಷ್ಯರಿಗೆ ಲಸಿಕೆ ಕಂಡಿಡ್ತಾರಲ್ಲ, ಅದೇ ರೀತಿಯಲ್ಲಿ ಗಿಡಗಳಿಗೂ ನಾವು ಲಸಿಕೆ ಕಂಡಿಡ್ಬೋದು. ನಾವು ಕೂಡ ಗಿಡಗಳಿಗೆ ವ್ಯಾಕ್ಸಿನೇಷನ್ ಅನ್ನ ತಗೋಬಹುದು. ವ್ಯಾಕ್ಸಿನೇಷನ್ ಅನ್ನ ಡೆವಲಪ್ ಮಾಡ್ಬಿಟ್ಟು ಈ ಒಂದು ಸಸಿಗೆ ವೈರಸ್ ಬರದ ಹಾಗೆ ನಾವು ಪ್ರಿವೆಂಟಿವ್ ಆಗಿ ಮುಂದೆ ವೈರಸ್ ಬರದ ಹಾಗೆ ನಾವು ಅದನ್ನ ತಡಿಬಹುದು.